ಅಯ್ಯೋ ಅಯ್ಯೋ ನಾನು ಕಂಡದ ಕನಸ. ಥೂ, ಬರೀ ಅದಕ್ಕಂತ ಬೀಳಕತ್ತೈತೆ ನೋಡಿ. ನಾನು ನೋಡಿದ್ರ ಸಾರಿ ಕೇಳ್ದೆ, ಆದ್ರೆ ಆಮೇಲೆ ಆ ಹುಡುಗಿನೂ ಸ್ವಲ್ಪ ಹಂಗಿಂಗೆ ಮಾತಾಡಿದ್ಕೆ ಸೆಟ್ ಮಾಡ್ಕೊಂಡು ನಾನು ಬೈದು ಬಂದುಬಿಟ್ಟೆ. ಅಯ್ಯೋ ಯಾರ್ದಿದು ಫೋನು ಇಷ್ಟು ಜೋರಾಗಿ ರಿಂಗ್ ಆಗತ್ತೈತಿ? ಅಯ್ಯೋ ಯಾರ್ದಿದು ಫೋನು ಇಷ್ಟು ರಿಂಗ್ ಆಗತ್ತೈತಿ? ಇಲ್ಲೇ ಪಕ್ಕದ ರೂಮ್ನ್ಯಾರ್ದು ಅಲ್ಲ, ಕೆಳಗಿನ ಮನೆಯವ್ರದ್ದು ಅಲ್ಲ, ಅಲ್ಲ ಅವ್ರ ಮನೆಯದಾಗಿದ್ದು ಇಷ್ಟು ಜೋರಾಗಿ ರಿಂಗ್ ಆಕತಿ. ಅಯ್ಯೋ ಇದು ಯಾರ್ದಿದು ಫೋನು? ನನ್ನ ಫೋನು. ಇದು ನೋಡಿದ್ರೆ ಪಿಂಕ್ ಕಲರ್ ಐತಿ, ನಂದು ನೋಡಿದ್ರೆ ವೈಟ್ ಐತಿ ಫೋನು. ಎಲ್ಲಿ ಎಕ್ಸ್ಚೇಂಜ್ ಆಯ್ತು ಫೋನು ನೆನಪಾಗತ್ತಿಲ್ಲಲ್ಲ. ಏ ಶಟ್, ಇದು ನಿನ್ನೆಲ್ಲ ಆಕ್ಸಿಡೆಂಟ್ ಆದಾಗ ನಾನು ಅವಳ ಬೈಕ್ ಅಂತ ಸುಮ್ಮನೆ ಫೋನ್ ನೋಡಲಿಲ್ಲ. ಅಲ್ಲಿ ಫೋನ್ ಬಿದ್ದಿತ್ತು, ಸುಮ್ಮನೆ ಹಂಗೆ ಎತ್ಕೊಂಡು ಬಂದುಬಿಟ್ಟೆ. ನಾನು ಯಾವುದಂತನೂ ನೋಡಿಲ್ಲ, ಬಂದು ಹಾಗೆ ಮಕ್ಕೊಂಬಿಟ್ಟೆ. ಥೂ, ಏನು ಮಾಡೋದಪ್ಪ ಈಗ? ಆ ಹುಡುಗಿ ಏನು, ಅವಳ ಹೆಸರು ಏನು? ನಾನು ಮೋಸ್ಟ್ಲಿ ಅದೇ ಊರ ಅವಳು, ಮೊನ್ನೆ ಅಂಗಡಿಯಾಗ ಹೇಳಿದ್ರಲ್ಲ. ಆದ್ರೆ ಅವಳ ಮನೆ ಅದು. ನಾನು ಫೋನ್ ಈಗ ಹೆಂಗೆ ಹುಡ್ಕ್ಯಂತ ಹೋಗ್ಲಿ ಮನಿನ ಈಗ ಹುಡುಗಿನ? ನನಗೆ ನೋಡಿದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಮೇಲ್ ಕಳ್ಸೋದೈತಿ. ಫೋನ್ ಮಾಡಂತಡಿ ನನ್ನ ನಂಬರಿಗೆ. ಅಯ್ಯೋ ನೋಡಂತಡಿ, ಮೊಬೈಲ್ಗೆ ಏನಾರ ಲಾಕ್ ಇಟ್ಟಿದ್ರೆ ಲಾಕ್ ನನಗೆಲ್ಲಿ ಗೊತ್ತಾಕತಿ? ಅದಲ್ಲದೆ ಹೆಣ್ಮಕ್ಳು ಏನು ಇಡ್ತಾರೋ ಹೆಂಗೆ ಇಡ್ತಾರೋ ಯಪ್ಪ, ಅದು ಮೊದಲು ದೊಡ್ಡ ಟೆನ್ಷನ್ನು. ನೋಡಂತಡಿ ಫೋನಾರು ಓಪನ್ ಆಗುತ್ತೆ ಇಲ್ಲ. ಓಪನ್ ಆಯಿತು, ಲಾಕ್ ಏನು ಇಟ್ಟಿಲ್ಲ. ನನ್ನ ನಂಬರಿಗೆ ಫೋನ್ ಮಾಡಂತಡಿ ಮೊದಲು. ಯಾವುದೇನು ಫೋನ್ ಕರೆಕ್ಟಾಗಿ ಎಲ್ಲಿಗಾರ ಹೋದಾಗ ಬರ್ತೈತಿ. ಅಲ್ಲ ಹೌದು, ನನ್ನ ಫೋನ್ ರಿಂಗ್ ಟೋನ್ ಬೇರೆ ಐತಲ್ಲ, ಇದು ಯಾವುದು? ಯಾರ ಫೋನು? ಅಯ್ಯೋ ದೇವ್ರೆ, ಯಾರ್ದಿದು ಫೋನು? ನಂದು ಪಿಂಕ್ ಕಲರ್ ಐತಿ, ಲೈಟ್ ಪಿಂಕು. ಇದು ಯಾವ್ದು ವೈಟ್ ಐತಲ್ಲ. ಅವಾಗಿಂದ ರಿಂಗ್ ಬೇರೆ ಆಗಕತ್ತೈತಿ. ಯಾರ್ದು ಏನು? ರಿಸೀವ್ ಮಾಡಲಾ ಬೇಡ? ರಿಸೀವ್ ಮಾಡ್ತಂತಡಿ. ಅಕಸ್ಮಾತ್ ಅಲ್ಲ, ಇದು ನನ್ನ ನಂಬರು, ಅಂದ್ರೆ ನನ್ನ ನಂಬರಿಂದನೇ ಬರಾಕತ್ತೈತಿ ಫೋನು. ರಿಸೀವ್ ಮಾಡಿ ಮಾತಾಡ್ತಂತಡಿ. ಹಲೋ ಹಲೋ, ಯಾರು ನೀವು? ನನ್ನ ಫೋನು ನಿಮ್ಮ ಹತ್ರ ಹೆಂಗೆ ಬಂತು? ಹಾಗಿದ್ರೆ ನಾನು ಮಾತಾಡ್ತಿರೋದು ನಿಮ್ಮ ಫೋನಿಂದನಾ? ಹೌದು, ನಿನ್ನೆ ಆಕ್ಸಿಡೆಂಟ್ ಆಯ್ತಲ್ಲ, ಫೋನು ಎಕ್ಸ್ಚೇಂಜ್ ಆಗೈತಿ, ಗೊತ್ತಾಗಿಲ್ಲ. ನಾನು ಹಾಗೆ ನಿಮ್ಮ ಫೋನ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ನನ್ನ ಫೋನು ನಿಮ್ಮ ಹತ್ರ ಇದೆ. ನನಗೆ ಇವತ್ತು ಒಂದು ಇಮೇಲ್ ಕಳಿಸೋದಿತ್ತು ಅರ್ಜೆಂಟಾಗಿ. ಫೋನ್ ಅರ್ಜೆಂಟಾಗಿ ಬೇಕಾಗಿತ್ತು. ಸ್ವಲ್ಪ ಹೊರಗೆಲ್ಲಾದರೂ ಮೀಟ್ ಆಗ್ತೀರಾ? ನನ್ನ ಫೋನ್ ನನಗೆ ವಾಪಸ್ ಕೊಡಿ, ನಿಮ್ಮ ಫೋನ್ ನೀವು ತೊಗೊಂಡು ಹೋಗುವಂತ್ರಿ. ಏನು, ನಿನ್ನ ಆಕ್ಸಿಡೆಂಟ್ ಮಾಡೋಗಿದ್ದು ನೀವಾ? ಆಕ್ಸಿಡೆಂಟ್ ಮಾಡೋದಲ್ಲ ಮತ್ತು ನನ್ನ ಫೋನ್ ಬೇರೆ ತಗೊಂಡು ಹೋಗಿರಾ ಬೇಕಂತನ? ಓ, ನಂಬರ್ ಎಕ್ಸ್ಚೇಂಜ್ ಆಗಿ ಹಿಂಗಾರ ಫೋನ್ ನಂಬರ್ ಡೈರೆಕ್ಟಾಗಿ ಕೇಳಿದ್ರೆ ನಂಬರ್ ಸಿಗೋಲ್ಲ ಅಂತಂದು ಈ ಥರ ಇದು ಮಾಡಿದ್ದೀರಾ? ಎಷ್ಟು ಚೆನ್ನಾಗಿ ಹುಡುಗಿಯರಿಗೆ ಹಿಂಗೆ ಮಾಡಿರಿ. ಇದೆಲ್ಲ ನನ್ನ ಹತ್ರ ನಡೆಯಂಗಿಲ್ಲ. ನಾನು ಏನಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಬಿಡ್ತೇನೆ ಅಷ್ಟೇ. ಹಲೋ, ಅಲ್ಲ ನಿಮ್ಗೇನು ರೀ, ನಿಮಗೆ ಸ್ವಲ್ಪ ಬುದ್ಧಿನ ಯಾವಾಗಲೂ ಜಗಳನ ಮಾಡ್ತಿರಲ್ರಿ. ಇದ್ರಿಗೆ ಸಿಕ್ಕಾಗೂ ಹಂಗೆ ಮಾಡ್ತೀರಾ? ಏನಾಯ್ತು ಏನೋ ಕರೆಕ್ಟಾಗಿ ಯೋಚನೆ ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ಅಲ್ಲ, ಯೋಚನೆ ಮಾಡೋ ಶಕ್ತಿ ಆದರೂ ಇಲ್ಲ ನಿಮಗೆ. ಥೂ, ಅದು ಹೋಗಿ ಹೋಗಿ ನಾನು ನಿಮಗೆ ಫೋನ್ ಮಾಡಿದ್ನಲ್ಲ, ಏನು ಮಾಡಬೇಕು? ನನ್ನ ಫೋನ್ ನನಗೆ ಬೇಕು ಅರ್ಜೆಂಟಾಗಿ. ನಿಮ್ಮ ಥರ ಹಂಗೆ ಕಮ್ಮಿ ಅಲ್ಲಿ ಇಲ್ಲಿ ತೊಗೊಂಡ್ರೆ ಲೋಕಲ್ ಫೋನ್ ಅಲ್ಲದು, ಐಫೋನ್ ಅದು 2-3 ಲಕ್ಷ. ಅದ್ರ ಬೆಲೆ ಆದರೂ ಗೊತ್ತಾ ನಿನಗೆ? ಅಲ್ಲ, ನಿಮ್ದು ಎಷ್ಟು ಲಕ್ಷದಾದ್ರೆ ನಾನೇನು ಮಾಡಿ ತೊಗೊಂಡು? ನಾನೇನಾದ್ರು ಹೇಳಿದ್ನ ನಿಮ್ಮ ಫೋನ್ ಬಿಟ್ಟು ನನ್ನ ಫೋನ್ ತೊಗೊಂಡು ಹೋಗಿ ಅಂತಂದು? ತಪ್ಪು ಮಾಡೋದಲ್ಲದೆ ನೀವು ಮಾಡಿ ಮತ್ತು ನನಗೆ ರೇಗ್ತಿದ್ರಾ? ಅಯ್ಯೋ, ನಿಮ್ಮ ಹತ್ರ ಜಗಳ ಮಾಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮೊದಲು ಎಲ್ಲಿ ಸಿಗ್ತಾರೆ ಹೇಳ್ರಿ? ನನ್ನ ಫೋನ್ ನನಗೆ ಬೇಕು. ನಾನು ಇವತ್ತು ಅರ್ಜೆಂಟಾಗಿ ಒಂದು ಇಮೇಲ್ ಕಳಿಸ್ತಿದ್ದೆ, ನನ್ನ ನಂಬರಿಂದ ಕಳಿಸ್ಬೇಕು. ಪಾಪ ನಿಮಗೆ ಕೆಲಸದು, ನನಗೆ ಕೆಲಸ ಇಲ್ಲ. ಯಾವಾಗ ನೋಡಿದ್ರು ನೀವು ಸಿಗಲಿ ಫೋನ್ಯಾಗ ಅಲ್ಲಿ ಸಿಕ್ಕಾಗೆಲ್ಲ ಜಗಳ ಮಾಡೋಕ್ಕಾಗಿ ಅಂತ ಕುಂತಿರ್ತೇನೆ ನಿಮ್ಮ ಜೊತೆಗೆ. ರೀ, ಎಷ್ಟು ಮಾತಾಡ್ತೀರಿ? ನಮ್ಮ ಫೋನ್ ನನಗೆ ವಾಪಸ್ ಕೊಡೋಕೆ? ನಾನು ಮಾತಾಡ್ತಿಲ್ಲ, ತಪ್ಪು ಮಾಡಿರೋದು ನೀವು ಕರೆಕ್ಟಾಗಿ ಮೊಬೈಲ್ ನೋಡಿ ತಗೊಂಡು ಹೋಗ್ಬೇಕಾಗಿತ್ತು. ಈಗ ನಾನು ಜೋರು ಮಾಡಿದ್ರೆ ನಾನೇನು ಮಾಡಲಿ? ನೀವಾಗ ಗೊತ್ತೋಗಿರಲ್ಲಪ್ಪ, ನಮಗೆ ಕಾಲು ಭಾಳ ನೋವಾಗೈತಿ. ಇನ್ನೊಂದು 2 ದಿನ ನಾನು ಎಲ್ಲೂ ಹೊರಗೆ ಬರೋಂಗಿಲ್ಲ. ಹೌದಾ, ಸರಿ. ಆಗಿದ್ರೆ ನಿಮ್ಮ ಅಡ್ರೆಸ್ನ ನನಗೆ ಸೆಂಡ್ ಮಾಡಿ, ನಾನು ಅಲ್ಲೇ ನಿಮ್ಮ ಮನೆಗೆ ಬಂದೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತೇನಂತೆ. ಯಾಕ್ರಿ? ನನ್ನ ಹೆಸರು, ನನ್ನ ವಯಸ್ಸು, ನನ್ನ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತೇನೆ. ನಮ್ಮ ಮನೆ ಅಡ್ರೆಸ್ಸು, ನಾವು ಎಷ್ಟು ಜನ ಮಕ್ಕಳು, ನಮ್ಮ ಮನೆ ಎಲ್ಲಿ ಬರ್ತೈತಿ, ಎಷ್ಟನೇ ನಂಬರು, ಯಾವ ಕ್ಯಾಸ್ಟು ಎಲ್ಲ ಹೇಳ್ಬಿಡ್ತಂತ ನಿಮಗೆ. ನಿಮಗೆ ಸ್ವಲ್ಪ ಅದನ್ನು ನಾಚಿಕೆ ಆಗಲ್ಲೇನ್ರಿ? ಒಂದು ಹುಡುಗಿಗೆ ಗೊತ್ತಿಲ್ಲದ ಹುಡುಗಿಗೆ ಫೋನ್ ಮಾಡಿ ಮನೆ ಅಡ್ರೆಸ್ ಹೇಳು ಅಂತಂದು ಕೇಳ್ತಿರಲ್ಲ ರೀ. ನಿಮ್ಮ ಫೋನಲ್ಲಿ ಚಾರ್ಜ್ ಇಲ್ಲ, ನಮ್ಮ ಮನೇಲಿ ಇದ್ರ ಚಾರ್ಜರು ಇಲ್ಲ. ಯಾವಾಗ ಸ್ವಿಚ್ ಆಫ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ನಾನು ಫೋನ್ ಇಡ್ತಾ ನೋಡ್ರಿ. ಅಯ್ಯೋ, ನೀವು ಹಂಗಂದ್ರೆ ಹೆಂಗೆ? ನಾನು ಇವತ್ತು ಅರ್ಜೆಂಟಾಗಿ ನಾನು ಇಮೇಲ್ ಕಳಿಸ್ಬೇಕಾಗಿತ್ತು. ಎಷ್ಟೊತ್ತಿದ್ರೆ ಇವತ್ತು ಕಳಿಸ್ಲೇಬೇಕು. ಅಯ್ಯೋ, ಅದಕ್ಕೆ ನಾನು ಏನ್ರಿ ಮಾಡಲಿ? ನಾನಾದ್ರೆ ಹೇಳಿದ್ನ ನನ್ನ ಫೋನ್ ತಗೊಂಡೋಗ್ರಿ ಅಂತಂದು. ಅಯ್ಯೋ, ನಿಮ್ದು ಒಳ್ಳೆ ಕತೆ ಆಯಿತು. ಸ್ವಿಚ್ ಆಫ್ ಆಕತ್ತೆ, ಇಡ್ತಾ ನೋಡ್ರಿ ನಾನು. ಹಲೋ, ನನ್ನ ಮಾತು ಕೇಳ್ರಿ ಒಂದು ನಿಮಿಷ.
ಹ್ಞೂ ನನ್ನ ಬೀಳಿಸಿದಲ್ಲ ಒಂದ್ಸರಿ ಅಲ್ಲಿ ಬೀಳಿಸಿ ಮತ್ತೆ ನಿನ್ನ ಆಕ್ಸಿಡೆಂಟ್ ಮಾಡೋ ಹಂಗೆ ಬೀಳಿಸಿ ಮತ್ತು ನನಗೆ ಬೈದೋಕ್ಕಿಯಾ ಮಾಡ್ತಿದ್ದಾಳೆ ನಿನ್ನ ಫೋನ್ ನನ್ನ ಕೈಗೆ ಸಿಕ್ಕು ನಿನಗೆ ಹೆಂಗೆ ಆಟ ಆಡ್ಸ್ಬೇಕಂತ ನನಗೆ ಗೊತ್ತೈತಿ ಅದು ಹೆಂಗೆ ಬಂದು ನೀನು ಫೋನ್ ಇಸ್ಕೊಂಡೋಕೆ ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಹೋ, ಅದು ಹೋಗಿ ಹೋಗಿ ಫೋನು ಆ ಬಜಾರಿ ಹತ್ರನ ಎಕ್ಸ್ಚೇಂಜ್ ಆಗ್ಬೇಕಾಗಿತ್ತಾ? ಬೇರೆ ಯಾರಾಗಿದ್ರೆ ನಾನು ಮಾತಾಡೋದಕ್ಕೆ ವಾಪಸ್ ಆದರೂ ಕೊಡ್ತಿದ್ದು. ನನಗೆ ಗೊತ್ತು ಬೇಕಂತ ನಂಗೆ ನಾಟಕ ಮಾಡಕತ್ತಾಳ. ಮನಿ ಆದರೂ ಗೊತ್ತಿದ್ರೆ ಅಟ್ಲೀಸ್ಟ್ ಆ ಹುಡುಗಿ ಯಾರ ಮನೆಯವರು ಹೆಸರು ಅನ್ನೋದು ಗೊತ್ತಿದ್ರೆ ಅಣ್ಣನ ಇಲ್ಲ ಅತ್ತಿಗೆ ಮನೆ ಕೇಳಿದ್ರೆ ಗೊತ್ತಾಗ್ತಿತ್ತು. ಏನು ಮಾಡೋದು, ನಾವು ಇದ್ರ ಸಿಕ್ಕಾಗಿಲ್ಲ, ಬರೀ ಜಗಳನ ಮಾಡೇವಿ, ಹೆಸರು ಕೇಳಿಲ್ಲ ಏನಿಲ್ಲ. ಸೊ ಏನು ಮಾಡ್ಬೇಕು ಏನೋ. ಈಗ ಅಲ್ಲಿ ಊರಿಗೆ ಹೋದ್ರೆ ನನಗೆ ನೆಟ್ಟಿಗೆ ನಮ್ಮ ಅಣ್ಣನ ಮನಿನ ಒಂದು ರೋಡು ಹೆಚ್ಚು ಕಮ್ಮಿ ಆಗಿದ್ಕೆ ಮನಿನ ಗೊತ್ತಾಗಂಗಿಲ್ಲ. ಅಂಥದ್ರಾಗ ಆ ಹುಡುಗಿ ಹೆಸ್ರು ಗೊತ್ತಿಲ್ಲದಂಗೆ ಏನಂತ ಮಾಡಲಿ ನೋಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸರಿ ಟ್ರೈ ಮಾಡ್ತೇನೆ ಫೋನ್ನ. ಅವಾಗ ಹೆಂಗಾದ್ರೂ ಮಾತಾಡಿ ಫೋನು ಎಲ್ಲಾದರೂ ಮೀಟಾಗಿ ಫೋನ್ ಕೊಡು ಅಂತಂದು ಹೇಳ್ತೀನಿ. ಅಲ್ಲ ನನಗೇನೀಗ ಫೋನು ಎದಕ್ಕೆ ಯೂಸ್ ಆಗೋದಂದ್ರೆ ಹೆಂಗಿದ್ರೆ ಎಕ್ಸಾಮು ಬಂದವು, ಜೆರಾಕ್ಸ್ ಮಾಡಿಸವು ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಆಮೇಲೆ ಲೈಬ್ರರಿಗೆ ಹೋದರೆ ಬುಕ್ಕು ಕೊಡ್ತಾರೆ, ಕ್ವಶನ್ ಪೇಪರ್ ಕೊಡ್ತಾರೆ. ಹೋಗ್ಬಿಟ್ಟು ಮೊಬೈಲ್ ಹೆಂಗಿದ್ರೆ ಅವಾಯ್ಡ್ ಮಾಡ್ಕೊತ ಇದ್ದೆ, ಹೆಂಗಿದ್ರೆ ಒಂದು ಕಡೆ ಸಿಕ್ಕಿದ್ದೆ ಚೆನ್ನಾಗಾತು. ನಾನು ನೋಡ್ತೀನಿ ಆದಷ್ಟು ಭಾಳಷ್ಟು ನನ್ನ ಹತ್ರ ಇಟ್ಕೊಳಕ್ಕೆ ಟ್ರೈ ಮಾಡ್ತಾನೆ ಫೋನ್. ನಾನು ಯಾಕೆ ನನ್ನ ಬೇಕಂತ ಬೀಳಿಸೋಣ ಎರಡೆರಡು ಸರಿ ಅಂಥವ್ನಿಗೆ ನಾನು ಯಾಕೆ ಹೆಲ್ಪ್ ಮಾಡಲಿ? ಫೋನ್ ಕೊಟ್ಟು ಕೊಡೋಕೆ ಹೋಗಂಗಿಲ್ಲ ನಾನು, ಆದಷ್ಟು ನನ್ನ ಹತ್ರನೇ ಇಟ್ಕೊತೀನಿ. ನನ್ನ ಫೋನು ನನ್ನ ಕೈ ಸಿಗಲಿ ಆಮೇಲೆ ಮಾಡ್ತೇನೆ. ನನ್ನ ಫೋನ್ ಸಿಗೋವರೆಗೂ ಸ್ವಲ್ಪ ನೈಸಾಗೆ ಮಾತಾಡ್ತೀನಿ, ಆಮೇಲೆ ಮಾಡ್ತೇನೆ. ಏ ರಮ್ಯಾ ಬಾಯಿಲಿ. ಹ್ಞೂ ಮಮ್ಮಿ ಬಂದೆ. ಈ ಫೋನು ಇಲ್ಲೇ ಸದ್ಯ ಡ್ರಾದಾಗ ಹಾಕ್ಬಿಡ್ತಾನೆ. ಮಮ್ಮಿ ಅಷ್ಟು ಲಕ್ಷ ಕೊಟ್ಟು ನೋಡೋಂಗಿಲ್ಲ ನನ್ನ ಫೋನು ಅವನ ಫೋನು ಅಂತಂದು. ಅಕಸ್ಮಾತ್ ಅವನೇನ ಫೋನ್ ಹಿಂಗೆ ಫೋನ್ ಮಾಡ್ಯಾರ ಎಕ್ಸ್ಚೇಂಜ್ ಆಗಿರೋದೇನಾರ ಗೊತ್ತಾದ್ರೆ ಹೋಗ್ಲಿ ಕೊಟ್ಬಿಡಮ್ಮ ಅಂತ ಅಂದ್ಬಿಡ್ತೈತಿ. ನಾನೇ ಅವನಿಗೆ ಕೊಡ್ಲಿಕ್ಕೆ ಕೊಡೋಂಗಿಲ್ಲ, ಸ್ವಲ್ಪ ಸ್ವಲ್ಪ ದಿನ ಆಟ ಆಡಿಸೇ ಕೊಡೋದು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.